ಆ ಇದೇನಪ್ಪ ಇದು? ನಾನು ಏನೋ ಅಂದ್ಕೊಂಡಿದ್ದೆ, ಚೂರು ಏನೋ ಆಗಿರ್ಬೇಕು, ಜಾಸ್ತಿ ಏನು ಆಗಿಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ರಂಗು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪ ಮಾಡೋದು ಇವಾಗ? ಆ ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲ. ಏನಾರ ಮಾಡ್ಬಿಟ್ಟು ವಾಸಿ ಮಾಡಬೇಕು, ಇಲ್ಲ ಅಂದ್ರೆ ಸರಿ ಆಗಲ್ಲ. ರಂಗು ಹಂಗೆ ಮಲ್ಕೊಂಡ್ಬಿಟ್ರೆ ಏನು ಮಾಡೋಣ? ಆ ಜೈಗೂ ಇದಾಳಲ್ಲ, ಬೇಕು ಬೇಕು ಅಂತಾರೆ, ಹಿಂಗೆ ಮಾಡಿರೋದು ಸೊಂಟ ಮುರಿದಿರೋದು. ಓ ದೇವ್ರೆ, ಎಂತ ಕೆಲಸ ಆಗೋಯ್ತು? ಏನಾಯ್ತು ರಂಗು, ಹಿಂಗ್ ಮಲ್ಕೊಂಡಿದ್ಯಾ? ನಿನ್ ಕಣ್ಣಿಂದ ನೋಡಕ್ ಆಗ್ತಿಲ್ವಲ್ಲೋ ರಂಗು? ನಿನ್ಗೆ ಓಡಾಡೋದ್ ನನ್ನ ಕೈಲಿ ಆಗ್ತಿಲ್ವಲ್ಲೋ ನೋಡೋದಕ್ಕೆ? ಅಯ್ಯೋ ದೇವ್ರೆ, ಎದಳೋ ರಂಗು, ಹೆಂಗ್ ಮುರ್ಕೊಳ್ತೋ ಸೊಂಟ? ಹೇಗ್ ಮುರ್ಕೊಳ್ತೋ ಸೊಂಟ? ಹೇಳೋ ರಂಗು, ಎಷ್ಟು ಪ್ರೀತಿಯಿಂದ ನಿನ್ಗೆ ಚಿಕನ್ ಬಿರಿಯಾನಿ ಮಾಡ್ಕೊಂಡ್ ಬಂದಿನಲ್ಲೋ ರಂಗು, ನೀನ್ ನೋಡಿದ್ರೆ ಸೊಂಟ ಮುರ್ಕೊಂಡು ಮಲ್ಕೊಂಡಿದ್ಯಲ್ಲೋ ರಂಗು. ಇದೇನಪ್ಪ, ನಾನು ನಿಂಗೆ ಮಾತಾಡ್ತೀನಿ ಕೇಳಿಸ್ತೈತೆ? ನಿಂಗೆ ನಿಂಗೆ ನೀನೇನೆ, ನೀನು ಯಾವಾಗ ಬಂದು ಅಯ್ಯೋ ದೇವ್ರೆ ನಿಂಗೆ ನಿಂಗೆ ಯಾರು ಹೇಳ್ದಂಗೆ ಕೇಳ್ದಂಗೆ ಕದ್ದೋಡ್ ಬಂದ್ಬಿಟ್ಟು ನನಗೆ ನೋಡ್ತಿದ್ದೇನೆ, ಮಾತಾಡ್ಸಿದ್ದೇನೆ. ನಿಂಗೆ ಬೇಡ ಕಣೆ, ಹೋಗೆ ವಾಪಸ್ ಹೊರಟೋಗೆ ನಿಂಗೆ. ನನ್ನ ಹೆಂಗಸರು ಜೈ ಇದ್ದಾಳಲ್ಲ, ಜಯ್ಯೆ ಸರಿ ಇಲ್ಲ ಕಣೆ, ಸರಿ ಇಲ್ಲ ಅವಳು. ಇನ್ನೂ ಹೊಡೆದು ಬಿಡ್ತಾಳ ಕಣೆ, ಇಬ್ರಿಗೂ ಏರಿಕ್ ಬಿಡ್ತಾಳ ಕಣೆ. ನನ್ನ ಮಾತು ಕೇಳೆ, ಮೊದಲೇ ನನ್ನ ಸೊಂಟ ಮುರಿದಾಳ ಕಡೆ, ಇನ್ನು ಮುಗ್ದೇ ಹೋಯ್ತು. ಹಾಸಿಗೆಯಿಂದ ಮೇಲೆ ಹೇಳಬಾರ್ದು, ಹಂಗೆ ಮಾಡಿಬಿಡ್ತಾಳ ಕಡೆ. ನನ್ನ ಮಾತು ಕೇಳೆ, ಎದಳೆ ಹೋಗೆ ನಿಂಗೆ ಇನ್ನೊಂದು 15 ದಿವಸ ವಾಸಿ ಆಗ್ಬಿಟ್ಟು ನಾನು ಬರ್ತೀನಿ ಕಣೆ. ಬೇಕಾದ್ರೆ ತೋಟದ ಹತ್ರ ಬಂದು ನಾನೇ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣೆ, ಇಲ್ಲ ನಿಮ್ಮ ಅಂತವಳೆ ಬರ್ತೀನಿ ಕಣೆ. ನಿಂಗೆ ನನ್ನ ಮಾತು ಕೇಳೆ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಐತೆ ನಿಂಗೆ. ಅಲ್ಲಿ ದೂರಿಂದ ಅಷ್ಟೊಂದೆಲ್ಲ ಕಷ್ಟಪಟ್ಟು ಬಂದಿಯಲ್ಲೇ ನಿಂಗೆ. ಏನು ಮಾಡೋಣ, ನನ್ನ ಸೊಂಟ ಮುರಿದೋಯ್ತಲ್ಲ ನಿಂಗೆ. ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ. ಅಯ್ಯೋ ಸುಮ್ಕಿರೋ ರಂಗು, ನನ್ನ ಹೊಟ್ಟೆ ಉರಿತೈತೆ. ನಿನ್ಗೆ ಈ ಪರಿಸ್ಥಿತಿ ಕಾರಣ ಆಗಿರೋರು ಯಾರ ಇಲ್ಲಿ ರಂಗು? ನಾನಂತೂ ಬಿಡಲ್ಲ ರಂಗು, ಮಾಡ್ತೀನಿ ಕಣ್ತಡಿ. ನೀನೇನು ಎದ್ರಬೇಡ, ಸುಮ್ಕಿರು. ನಾನೇನು ಕದ್ದೇನು ಬಂದಿಲ್ಲ ನಿಮ್ಮ ಮನೆ ಒಳಿಕೆ. ನಾನು ಡೈರೆಕ್ಟ್ ಆಗೇನೆ ನಿಮ್ಮ ಅಮ್ಮನೇ ಕರ್ಕೊಂಡ್ ಬಂದಿರೋದು. ಸುಮ್ಕಿರೋ ರಂಗು, ಹಂಗ ಆಡ್ಬೇಡ. ಅಯ್ಯೋ ನಿಂಗೆ ಸುಮ್ಕಿರೆ, ನಿಂಗೆ ನೀನು ಅಳದ್ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ ಕಣೆ. ನಿಂಗೆ ಸುಮ್ಕಿರೆ, ಅಳಬೇಡ. ಮತ್ತೇನ್ ಮಾಡ್ಲಿ ರಂಗು, ನೀನ್ ಸ್ವಂಟ ಮೂರ್ಕಂಡು ಬಿದ್ದಿರೋದು ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ವಲ್ಲೋ ರಂಗು. ಅಯ್ಯೋ ಇವಳಿಗೆ ನಿಜ ಹೇಳಲೇಬೇಕು ಇವಾಗ. ನಿಂಗೆ ನಿಂಗೆ ಆ ಕಡೆ ಈ ಕಡೆ ಜೈ ಏನಾರು ಇದ್ದಾರೆ ನೋಡು, ಯಾರು ಇಲ್ವಾ? ಅಯ್ಯೋ ಯಾರು ಇಲ್ಲ ಬಿಡು ರಂಗು, ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರು. ನಾನು ನಿಮ್ಮಮ್ಮಂಗೆ, ನಿಮ್ಮಮ್ಮ ಯಾರು ನಾಟಿ ಔಷಧಿ ಕೊಡೋರು, ಕಾಲು ಕೈ ಎಲ್ಲ ಉಳಿತೈತಲ್ಲ ನಿಂದು, ಯಾರು ನಾಟಿ ಔಷಧಿ ಕೊಡೋರು ಯಾರು ಇದ್ರೆ ನೋಡು ಅಂತ ನಿಮ್ಮಮ್ಮ ನನಗೆ ಹೇಳ್ತಿತ್ತು. ನಾನು ಅದಕ್ಕೆ ಹೆಂಗಿದ್ರು ನೀನು ನೋಡಕ್ಕೆ ಎಲ್ಲದೂ ಚಾನ್ಸ್ ಸಿಕ್ತಿಲ್ವಲ್ಲ, ಅದಕ್ಕೆ ಹಿಂಗಾದ್ರು ನಾಟಕ ಮರಂ ಬರೋದಂತ ನಾನು ಕಾಲು ಕೈಯೆಲ್ಲಾನು ಉಳ್ಕಿದ್ರೆ ನಾನು ರೆಡಿ ಮಾಡ್ತೀನಿ ತಿಕ್ಕಿ. ನನ್ನ ಹತ್ರ ಎಣ್ಣೆ ಗಿಡಮೂಲಿಕೆ ಎಲ್ಲ ಇದಾವಂತ ನಿಮ್ಮ ಅಮ್ಮ ಮುಂದೆ ಸುಳ್ಳು ಹೇಳ್ಬಿಟ್ಟು ನಾನೇ ಬಂದೆ ರಂಗು ನಿನಗೆ ನೋಡ್ಬೇಕಂತ. ಆದ್ರೆ ನನಗೆ ಯೋಚನೆ ಆಗ್ತಿರೋದು ಅದಲ್ಲ. ಇವಾಗ ಏನು ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬೇಕು ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ನೀನು ವಾಸಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದಂತ ಯೋಚನೆ ಆಗ್ತೈತೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನ್ ಮಾಡೋದು ರಂಗು? ಅಷ್ಟೇ ತಾನೇ ನಿಂಗೆ, ಸುಮ್ಕಿರು. ನೀನೇನ್ ಮಾತು ತಲೆ ಕೆಡಿಸ್ಕೋಬೇಡ, ನಾನು ವಾಸಿ ಆಗ್ತೀನಿ, ಆರಾಮಾಗಿ ಓಡಾಡ್ತೀನಿ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಯ್ಯೋ ಸುಮ್ಕಿರೋ ರಂಗು, ನೀನು ಹಾಸಿಗೆ ಮೇಲಿಂದಾನೇ ಎದಾಡ್ತಿಲ್ಲ, ಆ ಕಡೆ ಈ ಕಡೆ ಕೈಯೇ ಜರ್ಸಕ್ ಆಗ್ತಿಲ್ಲ ನಿನಗೆ. ಅಂತದ್ರಲ್ಲಿ ನೀನು ಎತ್ಲಾಗಿಂದ ಎದಾಡ್ತೀಯೋ ರಂಗು? ನನಗೇನು ಬರುತ್ತಂತ ನಾನು ಸುಳ್ಳು ಹೇಳ್ಬಿಟ್ಟು ಬಂದೆ ಕಣೋ ನಿಮ್ಮ ಅಮ್ಮನ ಮುಂದೆ. ನೋಡಿದ್ರೆ ನೀನು ನೋಡಿದ್ರೆ ವಾಸಿನೇ ಆಗೋದಂಗೆ ಕಾಣ್ತಿಲ್ವಲ್ಲೋ ರಂಗು. ನಾನು ಹೋಗ್ತೀನಿ ಮನೆ ಕಡೆ. ಅಯ್ಯ ನಿಂಗೆ ನಿಂಗೆ ಸುಮ್ಕಿರೆ, ಯೋಚನೆ ಮಾಡಬೇಡ, ಸುಮ್ಕಿರೆ. ನಿಂಗೆ ಅಳ್ಬೇಡ್ಕಂಡು ಸುಮ್ಕಿರೆ. ನಾನು ಇಲ್ಬೇನೆ, ನಿಂಗೆ ತಲೆ ಕೆಡಿಸ್ಕೋಬೇಡ, ಸುಮ್ಕಿರೆ. ನೀನು ಅದೇ ಯಾಕೆ ಹಿಂಗೆ ಆಡ್ತಿದ್ಯಾ? ಸುಮ್ಕಿರೆ ನಿಂಗೆ. ನಾನು ಬರ್ತೀನಿ ಕಣೆ, ಇನ್ನೊಂದು ವಾರ 15 ದಿವಸ ವಾಸಿಯಾಗಿ ಜಿಂಕೆ ಮರಿ ಓಡ್ ಬರಂಗೆ ಬರ್ತೀನಿ ಕಣೆ ನಿನ್ನ ಹತ್ರ. ಸುಮ್ಕಿರೆ ನಿಂಗೆ, ಅಳ್ಬೇಡ. ಅಯ್ಯೋ ಏನ್ ಬರ್ತೀಯ, ಸುಮ್ಕಿರೋ ರಂಗು. ನಿನ್ ಕೈಲಿ ಆಗಲ್ಲ ಅಂತ ನನಗೆ ಗೊತ್ತಾಗೋಯ್ತು ಕಣೋ ರಂಗು. ಕಾಲ್ಗೆಜ್ಜೆ ತಗೊಂಡ್ ಬರ್ತೀನಂತ ಪ್ರೀತಿಯಿಂದ ಹೇಳ್ದಲ್ಲೋ ರಂಗು. ನೋಡಿದ್ರೆ ನಿನ್ಗೆ ಈ ಪರಿಸ್ಥಿತಿ ಆಗೈತಂತ ನಾನಂತೂ ತಿಳ್ಕೊಂಡಿರಲಿಲ್ಲ ಕಣೋ. ಸರಿ ಸರಿ ಆಯ್ತು, ನೀನು ಹುಷಾರಾಗು. ನಾನು ಏನೋ ದಿನಾಲು ಬಂದು ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಏನೋ ಹೇಳ್ದೆ ರಂಗು. ಆದ್ರೆ ನೀನ್ ನೋಡಿದ್ರೆ ವಾಸಿ ಆಗಂಗೆ ಕಾಣೋದೇ ಇಲ್ಲ. ನಿಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ, ನನ್ನ ಕೈಲಂತೂ ನಿನ್ನ ಮಗನ ಕೈ ಕಾಲೆಲ್ಲ ವಾಸಿ ಮಾಡಕ್ ಆಗಲ್ಲ, ನೀನೇ ಹೋಗ್ಬಿಟ್ಟು ಡಾಕ್ಟರ್ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಳ್ಳಜ್ಜಿ ಅಂತ ಹೇಳಿ ನಾನು ಮನೆಗೆ ಹೋಗ್ಬಿಡ್ತೀನಿ ಕಣೋ ರಂಗು. ಒಂದು 15 ದಿವಸ ಆದ್ಮೇಲೆ ಬಾ. ಮತ್ತೆ ವಾಸಿ ಆಗಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಅಮ್ಮನ ಕೈಲಿ ನನ್ನ ಕೈಲೂ ಬಯಸ್ಕೊಳಕ್ ಆಗಲ್ ಕಣೋ ರಂಗು. ಆ ಜಯ್ಯ ಅಂತೂ ಮೊದ್ಲೇ ನನಗೆ ಬಿಡಲ್ಲ ಕಣೋ. ಅಯ್ಯೋ ಇದೇನಪ್ಪ ಮಾಡೋದು ಇವಾಗ? ಇವಳು ನೋಡಿದ್ರೆ ಇಷ್ಟೊಂದು ಎದ್ರಕೊಂಡ್ಬಿಟ್ಟಿದ್ದಾಳೆ. ಏನು ಮಾಡೋದು ಇವಳಿಗೆ? ಯಾರಿಗೂ ಹೇಳ್ಬಾರ್ದು, ಹಂಗೆ ಮ್ಯಾನೇಜ್ ಮಾಡೋದಂತ ಹೆಂಗ ತಿಳ್ಕೊಂಡಿದ್ದೆ. ನೋಡಿರೆ ನಿಂಗೆ ಹೇಳ್ತಾ ನಿಂತಿದ್ದಾಳೆ. ಇನ್ನು ಏನೇನು ತಿಳ್ಕೊಳ್ತಾಳೆ ಏನು, ಯಾಕೆ ಬೇಕು? ನಿಂಗೆ ಮಾತ್ರ ವಿಷಯ ಹೇಳ್ಬಿಡ್ತೀನಿ. ನಿಂಗೆ ನಿಂಗೆ ಸುಮ್ಕಿರೆ, ಅಳಬೇಡ್ಕಂಡು ಸುಮ್ಕಿರೆ, ಅಳಬೇಡ್ಕಂಡು ಸುಮ್ಕಿರೆ ನನ್ನ ಮುದ್ದಿನ ನಿಂಗೆ. ಸುಮ್ಕಿರೆ ನಿಂಗೆ, ಅಳಬೇಡ್ಕಂಡು ಸುಮ್ಕಿರೆ ಮುದ್ದಿನ ನಿಂಗೆ.
ಇದೇನ್ರಿ ಇದು? ಹಾ, ನೀವು ನೋಡಿದ್ರೆ ನೀವು ಸೊಂಟ ಆಗಲ್ಲ, ಕೈ ಆಗಲ್ಲ, ಕಾಲಾಗಲ್ಲ, ಜರ್ಸಕ್ಕಾಗಲ್ಲ, ನನಗೆ ಎದಳಕ್ಕಾಗಲ್ಲ, ಓಡಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ರಿ. ಬರೀ ಕೈ ಹಿಂಗ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಿ. ನೋಡಿರಿ ಇವಾಗ ಎದ್ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಏನ್ರಿ ಕತೆ ನಿಮ್ದು? ಹಾ, ಲೇ ರಂಗು, ರಂಗು ಸತ್ಯ ಹೇಳು, ನಿನ್ಗೇನು ಆಗಿಲ್ವಾ? ಕರೆಕ್ಟ್ ಆಗಿ ಹೇಳು. ಅಯ್ಯೋ ದೇವ್ರೇ, ನಾನು ಎದ್ರಕೊಂಡ್ಬಿಟ್ಟಿನಲ್ಲೋ ರಂಗು. ಬೇಕು ಬೇಕು ಅಂತ ಎದುರಿಸ್ತೇನೋ ನನಗೆ? ನಾನೇನೋ ಅಂತ ಮಾಡಿದ್ದೆ ನಿನಗೆ? ಬೇಕು ಬೇಕು ಅಂತ ಸುಳ್ಳು ಹೇಳ್ತೀಯನೋ ರಂಗು? ನಾನು ಹೋಗ್ತೀನಿ ಬಿಡು. ನನಗೆ ಸುಳ್ಳು ಹೇಳ್ಬಿಟ್ಟು ನೀನು ನಾಟಕ ಮಾಡ್ಬಿಟ್ಟು ಕಾಲ್ ಚೈನ್ ಕೊಡ್ಬೇಕಾಗುತ್ತೆ ಅಂತಾನೆ ಸೊಂಟ ಮುರ್ಕೊಂಡಿದ್ದೀನಿ, ಕೈ ಮುರ್ಕೊಂಡಿದ್ದೀನಿ, ಕಾಲು ಮುರ್ಕೊಂಡಿದ್ದೀನಿ ಅಂತ ಸುಳ್ಳು ಸುಳ್ಳೆ ಹೇಳ್ತೀಯಾ? ಸರಿ ಬಿಡು, ಆಯ್ತು, ನಾನು ಹೋಗ್ತೀನಿ. ಇನ್ ಯಾವತ್ತು ಜನ್ಮದಲ್ಲೂ ನಿನಗೆ ಮಾತಾಡ್ಸಲ್ಲ ಕಣೋ ರಂಗು. ಅಯ್ಯೋ, ನನ್ನ ರಂಗುಗೆ ಏನೋ ಆಗೈತೆ ಅಂತ ನಾನು ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡು ನೀನು ಹೆಂಗಸರು ಆ ಜೈ ಕೈಲೆಲ್ಲ ಬಯಸ್ಕೊಂಡು ನಾನು ಇಲ್ಲಿ ಒಳಗಡೆಗೆ ಬಂದ್ರೆ ನಿನಗೆ ಮಾತಾಡ್ಸ್ಬೇಕಂತ ನೀನ್ ನೋಡಿದ್ರೆ ನನಗೆ ಹಿಂಗೆ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರಲ್ಲ ಕಣೋ ರಂಗು. ಸರಿ ಆಯ್ತು ಬಿಡು, ಹೋಗ್ತೀನಿ ನಾನು. ಅಯ್ಯ, ಇದ್ಯಾಕಪ್ಪ ಇದು? ನೀನು ಹಿಂಗೆ ಆಡ್ತಿದ್ದಾಳೆ. ಲೇ, ನಿಂಗೆ ಸುಮ್ಕಿರೆ, ಯೋಚನೆ ಮಾಡಬೇಡ. ನಿನಗೆ ಸುಳ್ಳು ಹೇಳ್ಬೇಕು, ನಿನಗೆ ಮೋಸ ಮಾಡ್ಬೇಕನ್ನೋ ಉದ್ದೇಶ ನಂದು ಏನು ಇಲ್ಲ ಕಣೆ. ನಂದು ಅರ್ಥ ಮಾಡ್ಕೊಳ್ಳಿ ನನಗೆ. ಏನು ಗೊತ್ತೇನೆ, ನಾನು ಅವತ್ತು ಬರ್ತಿದ್ದ, ಇವಳು ನಮ್ಮ ಜೈ ಇದ್ದಾಳೆ ನೋಡು, ಜೈ ಬೇಕು ಬೇಕು ಅಂತಾನೆ ಆ ನೇತ್ರಿದ್ರು ನಮ್ಮ ಇವಳು ಭಾನುದು ಇಬ್ರದು ಮಾತು ಕೇಳ್ಕೊಂಬಿಟ್ಟು ಎಣ್ಣೆ ಚೆಲ್ತಿರೋದೆಲ್ಲ ನಾನು ನೋಡಿದೆ. ಬೇಕು ಬೇಕು ಅಂತಾನೆ ಬಂದು ಬೀಳೋರಂಗೆ ನಾನೇ ನಾಟಕ ಮಾಡಿಬಿಟ್ಟು ಹಂಗೆ ಸೊಂಟ ಮುರಿದೋಗೈತೆ, ಕೈ ಮುರಿದೋಗೈತೆ, ಕಾಲು ಮುರಿದೋಗೈತೆ ಅಂತ ನಾಟಕ ಕಡೆ ಮಾಡಿದ್ ನಾನು. ನಾಟಕ ನಿನಗೆ ಗೊತ್ತಿಲ್ಲ ಅಷ್ಟೇಯ. ಏನು ನಾಟಕನ? ನಾಟಕ ಏನಕ್ಕೆ ಮಾಡ್ಕೋದೆ ನೀನು? ಅಲ್ಲ, ಸೊಂಟ ಮುರಿದೈತಂತ ನಾನು ಎಷ್ಟು ಭಯ ಬಿದ್ದಿದ್ದೆ. ಅಲ್ಲ ಕಣಯ್ಯ, ನಾಟಕ ಏನಕ್ಕೆ ಮಾಡಕೋದೆ ರಂಗು? ನಿನ್ಗೇನು ಅಂತದಾಗಿತ್ತು ನಾಟಕ ಮಾಡೋದಂಥದ್ದು? ಮತ್ತೆ ಏನ್ ಮಾಡೋಣ? ನಾಟಕ ಮಾಡ್ದಲೆ ನಮ್ಮ ಜೈ ಇದ್ದಾಳಲ್ಲ, ಜೈ ಬಲು ಅಯ್ಯೋ ಅನಿಸ್ತಿದ್ದಾಳೆ ನನಗೆ. ಅಲ್ಲಿ ಕೆಲಸ ಮಾಡು, ಇಲ್ಲಿ ಕೆಲಸ ಮಾಡು, ತೋಟ ಹೋಗು, ಅದರಲ್ಲೂ ನಾನು ನಿನಗೆ ಮಾತಾಡಿಸ್ತೀನಿ ನೋಡು. ಅದು ಅರ್ಧ ಕೋಪಕ್ಕೂ ಅದಕ್ಕೂ ಏನು ಇರಕ್ ಬಿಡ್ತಿಲ್ಲ ಕಣೆ ನನಗೆ. ಅಯ್ಯೋ ಅನ್ನಿಸ್ತಿದ್ದಾಳೆ. ಕೆಲಸ ಮಾಡು, ಅಲ್ಲೋಗು ಇಲ್ಲೋಗು, ತೋಟ ಹೋಗು, ತಿಪ್ಪೂರಿಗೆ ಹೋಗ್ಬಿಟ್ಟು ಅಲ್ಲೋಗು ಇಲ್ಲೋಗು, ಏನು ಒಂದೊಂದೆರಡು ಕೆಲಸ ಮಾಡಿಸ್ತಿದ್ದಾಳೆ. ಅಯ್ಯ ಅನ್ನಿಸ್ತಿದ್ದಾಳೆ ನನಗೆ ನಿನ್ನ ಮೇಲೆ ಕೋಪಕ್ಕೆ, ಗೊತ್ತಾ ನಿನಗೆ? ಅದಕ್ಕೇನೆ ನನಗೂ ಕೆಲಸ ಮಾಡಿ 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 ಅಲ್ಲಿ ಜೈ ಕಾಟ ತೊಡೆಯೋಕ್ಕಾಗ್ದಲೆ ಬೇಕು ಬೇಕು ಅಂತ ಒಳ್ಳೆ ಚಾನ್ಸ್ ಸಿಕ್ಕೈತೆ, ಆರಾಮಾಗಿ ಹೆಂಗ ಮಲ್ಕೊಂಡ್ಬಿಡ್ಬೋದು ನೆಮ್ಮದಿಯಾಗಿ ಬೆಡ್ ಮೇಲೆ ಅಂದ್ಕೊಂಡು. ನಾನು ಅದಕ್ಕೇನೆ ಸೊಂಟ ಮುರಿದೋಗಿರಂಗೆ ನಾಟಕ ಮಾಡ್ತಿರೋದು. ಅವಳು ಮಾತ್ರ ಒಂದೇ ಒಂದು ಕೆಲಸ ಮಾಡೋದ್ ಕಡೆ, ಬೆಳಗ್ಗೆಯಿಂದ ಸಂಜೆ ಗಂಟು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಾಳೆ. ನನಗೆ ಮಾತ್ರ ಅಯ್ಯೋ ಅನ್ನಿಸ್ತಾಳೆ. ಅದಕ್ಕೆ ನೋಡಿ ಇವಾಗ ಎಂಥ ಐಡಿಯಾ ಮಾಡಿದ್ದೀನಿ ನಾನು. ಸುಮ್ಕಿರು, ನೀನೇನು ಯೋಚನೆ ಮಾಡಬೇಡ, ನನಗೇನು ಆಗಿಲ್ಲ. ಆದರೆ ತೋಟ ತಾವು ಬರೋಕ್ಕಾಗಲ್ಲ, ನಿನಗೆ ನೋಡೋಕ್ಕಾಗಲ್ಲ, ಅದೊಂದೇ ಯೋಚನೆ ಬಿಟ್ರೆ ಇನ್ನೆಲ್ಲ ನಾನು ಆರಾಮಾಗಿ ಇದೀನಿ ಕಣೆ. ಸುಮ್ಕಿರು. ಅದಕ್ಕೆ ಕಣೆ ನಿಂಗೆ ಒಂದು ಕೆಲಸ ಮಾಡಿದ್ದೀನಿ. ನೀನು ಹೆಂಗಿದ್ರು ದಿನ ಔಷಧಿ ಕೊಡೋದಕ್ಕೆಲ್ಲ ಬರಬೇಕು ಅಂತ ಹೇಳಿದೆಯಲ್ಲ, ನೀನು ನನಗೆ ದಿನಾಲು ಮೀಟ್ ಆಗೋದಕ್ಕೆ ಒಳ್ಳೆ ಟೈಮ್ ಸಿಕ್ಕೈತೆ. ಏನು ಮಾಡೋದು ಗೊತ್ತಾ? ನಾನು ದಿನಾಲು ಬೇಕು 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 ಅಂತಾರೆ, ಇನ್ನೂ ನೋವು ಬರ್ತೈತೆ ಅಂತ ನಾನು ನಾಟಕ ಮಾಡ್ತಾನೆ ಇರ್ತೀನಿ. ನೀನು ದಿನಾಲು ಬಂದ್ಬಿಟ್ಟು ಔಷಧಿ ಹಚ್ಚು, ಸರಿನಾ? ಬೇಕು ಬೇಕು ಅಂತಾನೆ ಔಷಧಿ ಹಚ್ಚೋದು, ಬಂದು ನೋಡ್ಕೊಂಡು ಹೋಗೋದು, ವಾಸಿ ಆಯ್ತೇನಂತ ನೋಡೋದು. ಹೆಂಗಿದ್ರು ನಮ್ಮಮ್ಮ ನಿನಗೆ ಅಲ್ವಾ ಈಗ ಔಷಧಿ ಎಲ್ಲ ಹಚ್ಚೋದಕ್ಕೆ, ಎಲ್ಲ ಹುಷಾರು ಮಾಡೋದಕ್ಕೆ ನಾಟಿ ಔಷಧಿ ಎಲ್ಲ ಕೊಡೋದು ಕೇಳಿರೋದು. ಅದಕ್ಕೆ ಹೇಳ್ತಿರೋದು. ನೀನೇನು ಹೆದರ್ಕೋಬೇಡ, ನನಗೆಲ್ಲ ವಾಸಿ ಆಗೈತೆ, ನಾನು ಆರಾಮಾಗಿ ಇದ್ದೀನಿ. ಸುಮ್ಕಿರು, ಸರಿನಾ? ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ಹೌದಾ ರಂಗು, ನನಗಂತೂ ಖುಷಿ ತಡೆಯಕ್ ಆಗ್ತಿಲ್ಲ. ಆದ್ರೂ ರಂಗು, ಹೆಂಗ ನಿನಗೆ ಸೊಂಟ ಏನು ಮುರಿದಿಲ್ಲ, ನನಗಂತೂ ಅದೇ ಯೋಚನೆ ಆಗ್ಬಿಟ್ಟಿತ್ತು ಕಣ ರಂಗು. ರಂಗು, ಇನ್ನೊಂದು ಯೋಚನೆ ಏನ್ ಗೊತ್ತೇನೋ ರಂಗು, ಇನ್ನೊಂದು ಬೇಜಾರಾಗ್ತಿರೋದು ನನಗೆ. ಏನಿದ್ರು ನೀನು ನನಗೆ ಕಾಲ್ ಚೈನ್ ಕೊಡ್ಲಿಲ್ವಲ್ಲ, ಅದೇ ಕಣ ರಂಗು ನನಗೆ ಬೇಜಾರಾಗ್ತಿರೋದು, ಗೊತ್ತಾ? ಕಾಲ್ ಚೈನ್ ಕೊಟ್ಟಿದ್ರೆ ನನಗೆ ಇನ್ನೂ ಇಷ್ಟ ಆಗೋದು ರಂಗು. ನಾಳೆ ಏನಾದ್ರು ತಿಂಡಿ ಮಾಡ್ಕೊಂಬರೋದ ನಿನಗೆ? ಏನ್ ತಿಂತೀಯ? ನಿನಗೆ ಏನು ಇಷ್ಟ? ಅಯ್ಯೋ, ನನಗೆ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ಕಣೆ. ನಿಂಗೆ ಏನು ಮಾಡೋಣ ಇವಾಗ? ನಾನು ಬೇರೆ ನನ್ನ ಹೆಂಗಸ್ರ ಮುಂದೆ, ಆ ಜಯ್ಯ ಮುಂದೆ ಸುಳ್ಳು ಬೇರೆ ಹೇಳ್ಬಿಟ್ಟಿದ್ದೀನಿ, ಸೊಂಟ ಎತ್ತಕ್ಕಾಗಲ್ಲ, ಕೈ ಎತ್ತಕ್ಕಾಗ್ತಿಲ್ಲ, ಕಾಲು ಎತ್ತಕ್ಕಾಗ್ತಿಲ್ಲ ಅಂತ. ಏನಾದ್ರೂ ನಾನು ಎದ್ದು ನಿಂತ್ಕೊಂಡ್ಬಿಟ್ಟು ಎದ್ದು ಕೂತ್ಕೊಂಡ್ಬಿಟ್ಟು ಏನಾದರೂ ಬಿರಿಯಾನಿ ತಿಂತಿರೋ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಬಿಡಲ್ಲ ಕಣೆ. ಅದಕ್ಕೆ ಹೇಳ್ತಿರೋದು, ಒಂದೆರಡು ದಿವಸ ಕಷ್ಟ ಆದರೂ ಪರವಾಗಿಲ್ಲ, ಸುಮ್ಕಿರು. ಏನಾದರೂ ತಿಂಡಿ ಮಾತ್ರ ಮಾಡ್ಕೊಂಬ. ಬಿರಿಯಾನಿ ಮಾಡ್ಕೊಂಬಂದಿದಾರಂದ್ರೆ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ ಜೈಗೆ. ಸರಿನಾ? ನೋಡಿ, ಯಾರು ಬರ್ತಿದ್ದಾರೆ ನೋಡು. ರಂಗು, ನೀನ್ ಹೆಂಡತಿ ಬರಂಗಿದ್ದಾಳೆ, ಓಡು ಮಲ್ಕ ಹೋಗು ಬೇಗ. ಮುಕ್ಕಣೆ ನಿಂಗೆ. ಜೈ ಬರ್ತಿದ್ದಾಳೆ, ನಾವಿಬ್ರು ಏನ್ ಮಾತಾಡ್ತೀವಂತ ಕೇಳಿಸ್ಕೊಳಕ್ಕೆ ಬರ್ತಿದ್ದಾಳೆ. ನಾನು ಸುಮ್ಮನೆ ಗೊಳಾಡ್ತೀನಿ, ನೀನು ಔಷಧಿ ಹಚ್ಚರಂಗೆ ಸುಮ್ಕೆ ನಾಟಕ ಮಾಡು, ಸರಿನಾ? ಅಲ್ಲ ಕಣಪ್ಪ ರಂಗಣ್ಣ, ಎಲ್ಲಿ ನೋವ್ತೈತಂತ ಹೇಳಪ್ಪ. ಸೊಂಟ ನೋವು ಬರ್ತಿಲ್ವೇನಪ್ಪ ನಿನಗೆ? ಸೊಂಟ ನೋವು ಬರ್ತೈತಾ, ಕೈ ನೋವು ಬರ್ತೈತಾ, ಕಾಲ್ ನೋವು ಬರ್ತೈತಾ, ಎಲ್ಲಿ ನೋವು ಬರ್ತೈತೆ ಹೇಳಪ್ಪ. ಅಯ್ಯೋ ನಿಂಗೆ
ಎಲ್ಲಾದ್ರೂ ನೋವು ಬರ್ಲಿ ಬಿಡು, ನಿನ್ ಕೈಲಿ ವಾಸಿ ಮಾಡಕ್ಕಾಗಲ್ಲ ಏನಿಲ್ಲ. ಸುಮ್ಕೆ ನೀನು ಹೋಗು, ನಿನ್ ಕೈಲಿ ಎಲ್ಲ ಆಗುತ್ತೆ. ಡಾಕ್ಟ್ರೆ ಬೈದು ಹೋಗ್ಬಿಟ್ಟಿದ್ದಾರೆ ಸೊಂಟ ಮುರಿದೋಗೈತೆ ಅಂತ ಏನೋ ಹೇಳಿ. ನಿನ್ ಕೈಲಿ ಎಲ್ಲ ಆಗುತ್ತೆ. ನಮ್ಮ ಅಮ್ಮನ ಮಾತು ಕೇಳ್ಕೊಂಡ್ಬಿಟ್ಟು ನೀನು ವಾಸಿ ಮಾಡ್ತೀನಿ ಅದು ಇದು ಅಂದ್ಕೊಂಡು ಬರ್ಬೇಡ. ಸುಮ್ಕೆ ಹೋಗು. ಒಂದೆರಡು ದಿವಸ ನಾನೇ ಹುಷಾರಾಗ್ಲಿಲ್ಲ ಅಂದ್ರೆ ನನ್ನ ಜಯ್ಯಿ ಇದ್ದಾಳಲ್ಲ, ನನ್ನ ಜಯ್ಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಹೋಗು. ಸುಮ್ಕೆ ನಿನ್ ಕೈಲಿ ಆಗಲ್ಲ ಏನಿಲ್ಲ. ಏನೋ ನಾಟ್ಯ ಔಷಧಿ ಅಂತೆ, ಸೊಪ್ಪು ಕಟ್ತಾಳಂತೆ, ಎಣ್ಣೆ ಹಚ್ತೀನಂತ ಬಂದಿದ್ದಾಳೆ ಇವಳು ಕೈ ಏನಾಗುತ್ತೆ ಇವಳಿಗೆ? ಇಲ್ಲಪ್ಪ, ನಾನು ವಾಸಿ ಮಾಡ್ತೀನಿ, ಸುಮ್ಕಿರು. ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ನೋಡಲಿ, ಆಗ್ಲೇ ಕೈ ಎತ್ತಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಆ ನರ ಎಲ್ಲ ಕರೆಕ್ಟ್ ಆಗಿ ಇದ್ ಮಾಡಿದಾಗ, ಮಸಾಜ್ ಮಾಡಿದಾಗ ನೋಡಲಿ, ಎಲ್ಲ ಕೈ ಎಲ್ಲ ಆರಾಮಾಗಿ ಹಿಂಗೆಲ್ಲ ಆಕ್ಷನ್ ಎಲ್ಲ ಮಾಡ್ತಿದ್ಯಾ. ನೀನೇನಪ್ಪ ನೀನು ಸುಮ್ಕಿರ್ಬೇಕು, ಹಂಗೆಲ್ಲ ಆಡಬಾರ್ದು. ನಾನು ವಾಸಿ ಮಾಡ್ತೀನಿ ಅಂದ್ರೆ ವಾಸಿ ಮಾಡ್ತೀನಿ. ನೀನ್ ಆರಾಮಾಗಿ ತಿರ್ಗಾಡೋಂಗೆಲ್ಲ ನಾನು ಮಾಡ್ತೀನಿ. ಸುಮ್ಕಿರು, ನೀನ್ ಯೋಚನೆ ಮಾಡ್ಬೇಡ. ಯೋಚನೆ ಮಾಡೋದು ಏನೋ, ಹೋಗಿ ನಿಂಗೆ ಎತ್ಲಾಗಿ ಸುಮ್ಕೆ. ಪಾಪ ನನ್ನ ಹೆಂಗಸರು ಒಬ್ಳೆ ಕೆಲಸ ಎಲ್ಲ ಮಾಡ್ತಿದ್ದಾಳೆ, ಮನೆ ಕೆಲಸ ಎಲ್ಲ ಒಬ್ಳೆ ಮಾಡಬೇಕು, ತೋಟದ ಕೆಲಸ ಎಲ್ಲ ಒಬ್ಳೆ ಮಾಡಬೇಕು. ಡಾಕ್ಟ್ರು ನೋಡಿದ್ರೆ ಇನ್ನೂ ಒಂದು ತಿಂಗಳು ಬೆಡ್ ಮೇಲೆ ಮಲ್ಕೋಬೇಕು, ಎತ್ಲಾಗು ಎದಳಬಾರ್ದು. ಆ ಕಡೆ ಈ ಕಡೆ ಹಿಂಗೆ ಜರ್ಕಿ ಆ ಕಡೆ ಈ ಕಡೆ ಇದು ಮಾಡಿರಂದ್ರೆ ಎಲ್ಲ ನೋವು ಬಂದ್ಬಿಡುತ್ತೆ, ಸೊಂಟ ಎಲ್ಲ ಜಾಸ್ತಿ ನೋವು ಬಂದ್ಬಿಡುತ್ತೆ. ಇನ್ನು ಹಂಗೆ ಮಲ್ಕೋಬೇಕಾಗುತ್ತೆ. ನೀನು ಯಾವುದೇ ಕಾರಣಕ್ಕೂ ಕೂಡ ಎದಳಂಗಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಅದೇ ನನಗೆ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ. ಇನ್ಮೇಲಿಂದ ತೋಟ ಯಾರು ನೋಡ್ಕೊಳ್ತಾರೆ, ಹೊಲ ಯಾರು ನೋಡ್ಕೊಳ್ತಾರೆ, ಗದ್ದೆ ಯಾರು ನೋಡ್ಕೊಳ್ತಾರೆ, ಹಸುಗಳೆಲ್ಲ ಮೇಯ್ಸ್ಕೊಂಬರ್ಬೇಕು, ಹಾಲು ಕರಿಬೇಕು, ಹಾಲು ಹಾಕ್ಬರ್ಬೇಕು. ಎಲ್ಲ ಪಾಪ ನನ್ನ ಜೈ ಒಬ್ಳೆ ಎಷ್ಟಂತ ಮಾಡ್ತಾಳೆ. ಅಯ್ಯೋ, ನನಗೆ ಅದೇ ಯೋಚನೆ ಆಗ್ಬಿಟ್ಟೈತೆ. ಅಯ್ಯೋ ರಂಗಣ್ಣ, ಸುಮ್ಕಿರು ರಂಗಣ್ಣ, ವಾಸಿ ಆಗ್ತೀಯಾ? ನೀನು ಯೋಚನೆ ಮಾಡ್ಬೇಡ ಕಣೋ ರಂಗಣ್ಣ. ನನ್ನ ಮಾತು ಕೇಳು, ಸುಮ್ಕಿರು, ಆರಾಮಾಗಿರು ನೀನು. ನಾನು ಕೊಡ್ತಿರೋ ಔಷಧಿಗೆ ನೀನು ಆರಾಮಾಗಿ ಬೇಗ ವಾಸಿ ಆಗ್ತೀಯ. ಇನ್ನೊಂದು ವಾರದಲ್ಲಿ ಜಿಂಕೆ ಮರಿ ಓಡಾಡ್ತೀಯ. ಸುಮ್ಕಿರು, ಯೋಚನೆ ಮಾಡ್ಬೇಡ. ಸರಿ ಕಣೆ ನಿಂಗಮ್ಮ, ಆಯ್ತು ಹೋಗು. ಇನ್ನೇನು ಔಷಧಿ ಎಲ್ಲ ಹಚ್ಚಾಯ್ತಲ್ಲ ನಿಂದು, ಇನ್ನೇನು ಕೆಲಸ ಇಲ್ಲಿ, ಹೋಗಮ್ಮ. ನನ್ನ ಹೆಂಗಸರು ನೋಡಿರೋ ಬೈತಾರ ಕಣಮ್ಮ. ಪಾಪ ನನ್ನ ಜಯಮ್ಮ ನನಗೆ ಎಷ್ಟು ಆರೈಕೆ ಮಾಡಿ ಎಷ್ಟು ಕೇರ್ ಮಾಡ್ತಿದ್ದಾಳಂತ ನನಗೆ ಮಾತ್ರ ಗೊತ್ತು. ಇವಾಗ ಮಸಾಲೆ ದೋಸೆ ಮಾಡ್ತೀನಂತ ಹೇಳ್ಕೊಂಬರ್ತಿದ್ಲು. ಮಸಾಲೆ ದೋಸೆನೋ ಇಲ್ಲ ಚಿಕನ್ ಬಿರಿಯಾನಿನೋ ಏನಾರ ಮಾಡ್ತಾಳೆ. ಹೋಗು ಸುಮ್ಕೆ ನೀನು. ಜಾಸ್ತಿ ಹೊತ್ತು ಇರ್ಬೇಡ. ಔಷಧಿ ಕೊಟ್ಟು ಆಯ್ತಲ್ಲ. ನೀನು ಏನು ಔಷಧಿ ಕೊಡ್ತಿದ್ಯಾ ಏನಮ್ಮ? ವಾಸಿ ಆಗಲಿಲ್ಲ ಅಂದ್ರೆ ಏನಿಲ್ಲ, ನಮ್ಮ ಹೆಂಗಸರಿದ್ದಾಳಲ್ಲ ನನ್ನ ಜಯ್ಯೇ ಬಿಡುಗಡಲ್ಲ, ನಿನಗೆ ಏರಿಕ್ ಬಿಡುತ್ತೆ. ಅಯ್ಯೋ ರಂಗಣ್ಣ, ಸುಮ್ಕಿರು, ನೀನ್ ಯೋಚನೆ ಮಾಡ್ಬೇಡ. ನಿಮ್ಮಮ್ಮ ನನಗೆ ನೆಮ್ಮದಿಯಿಂದ ಕರೆದಿದ್ದಾರೆ ನಾಟಿ ಔಷಧಿ ಕೊಡ್ತೀನಂತ. ನಮ್ಮೂರ್ ಚಂದ್ರಣ್ಣ, ಗಂಗಣ್ಣ, ನಿಂಗಣ್ಣ ಎಲ್ಲಾರ್ಗು ಕೂಡ ನಾಟಿ ಔಷಧಿ ಕೊಟ್ಬಿಟ್ಟು ಕೈ ಕಾಲೆಲ್ಲ ಅವ್ರದೆಲ್ಲ ಉಳ್ಕೋಗಿತ್ತು. ಅದನ್ನೆಲ್ಲ ನಾನೇ ನಾಟಿ ಔಷಧಿ ಎಲ್ಲ ಕೊಟ್ಟು ಸರಿ ಮಾಡಿದ್ದು, ಗೊತ್ತಾ ನಿನಗೆ? ನೀನು ಏನು ಯೋಚನೆ ಮಾಡಬೇಡ, ಸುಮ್ಕಿರು. ನಾನು ನಿನ್ಗೂ ನಾಟಿ ಔಷಧಿ ಎಲ್ಲ ಕೊಟ್ಬಿಟ್ಟು ನಿನ್ಗೂ ರೆಡಿ ಮಾಡ್ತೀನಿ. ಏನು ಯೋಚನೆ ಮಾಡಬೇಡ, ಏನು ಭಯ ಬೀಳ್ಬೇಡ, ಸರಿನಾ? ಅಯ್ಯೋ, ಏನ್ ಸರಿನೋ ಏನೋ, ಹೋಗ ಮಾತ್ಲಾಗಿ. ನನ್ಗೆ ಮೊದ್ಲು ತಲೆ ಕೆಟ್ಟು ಹೋಗ್ತೈತೆ. ನೀನಾರ್ದ ತಲೆ ತಿನ್ಬೇಡ ನೀನು. ಏನ್ರಿ, ಇನ್ನು ಆಗಿಲ್ವೇನ್ರಿ? ಎಷ್ಟೊತ್ತು ಔಷಧಿ ಹಚ್ಚೋದು? ನಿಂಗೆ ಏನೇ ಜಾಸ್ತಿ ಹೊತ್ತಿಲ್ಲೆಲ್ಲ ಇರಬಾರ್ದು, ಆಯ್ತಾ? ನಿಂದ ಔಷಧಿ ಹಚ್ಚಿ ಹೋಗು. ನಮ್ಮತ್ತೆ ಹೇಳಿರೋದು ನಿನಗೆ ಔಷಧಿ ಹಚ್ಚಿ ನಾಟಿ ಔಷಧಿ ಕೊಡೋದಕ್ಕೆ ಮಾತ್ರ ನಿನ್ಗೆ ಹೇಳಿರೋದು. ನೀನು ಗಂಟೆಗಟ್ಲೆ ಇಲ್ಲಿ ನಿನ್ ಕಣಕಲ್ಲ ನಿನ್ಗೆ ಹೇಳಿರೋದು, ಆಯ್ತಾ ತಾನೆ? ಹೋಗು ಮನೆ ಕಡೆ ದಾರಿ ಬಿಡು ನೀನು ಇವಾಗ. ಜಯಮ್ಮ, ನನಗೆ ನೀನು ಬಂದಿದ್ದೆ ಗೊತ್ತಾಗ್ಲಿಲ್ಲ ಕಣೆ. ಅದು ಯಾವಾಗ ಬಂದು ಏನೋ ನೀನು? ಸರಿ ಆಯ್ತು ಕಣಮ್ಮ, ಔಷಧಿ ಎಲ್ಲ ಹಚ್ಚಿ ಆಯ್ತು. ನೋಡ್ತಿದ್ದೆ ಕೈ ಕಾಲೆಲ್ಲ ಒಂದ್ ಸ್ವಲ್ಪ ಏನಾದ್ರೂ ಆಕ್ಷನ್ ಮಾಡ್ತವೇನಂತ ನೋಡ್ತಿದ್ದೀನಿ. ಆಕ್ಷನ್ ಏನಾದ್ರು ಮಾಡಿದ್ರೆ ಸರಿ ಆಗುತ್ತಂತ ಅದಕ್ಕೋಸ್ಕರ ನೋಡ್ತಿದ್ದೆ. ಒಂದ್ ಸ್ವಲ್ಪ ಕೈ ಹಿಂಗ್ ಆಕ್ಷನ್ ಮಾಡ್ತಿದ್ದಾನೆ ರಂಗು. ಸಾರಿ ರಂಗಣ್ಣ. ನೋಡ್ತಿದ್ದೆ ಅಷ್ಟೇ. ಇನ್ನೇ ಸರಿ ಆಗ್ತಾನೆ. ಇನ್ನೊಂದು 15 ದಿವಸದಲ್ಲಿ ವಾಸಿ ಆಗ್ತಾನೆ. ನೀವೇನು ಯೋಚನೆ ಮಾಡಬೇಡಿ. ನೀನ್ ಯೋಚನೆ ಮಾಡದ ಇನ್ನು ಒಂದು ವಾರ ಅಲ್ಲ, ಇನ್ನು ಒಂದು 15 ದಿವಸ ಅಲ್ಲ, ಇನ್ನು 2 ತಿಂಗಳಾದ್ರೂ ಹಿಂಗೆ ಮಲ್ಕೊಳ್ಳಿ, ನನ್ಗೇನಾಗ್ಬೇಕಾಯ್ತೆ? ಹಿಂಗೆ ಬಿದ್ದಿದ್ರೆ ಸರಿ. ನೀನು ಇಲ್ಲೂ ದಾರಿ ಹುಡ್ಕೊಂಡ್ ಬಂದ್ಬಿಟ್ಟಲ್ಲ ನಿಂಗೆ. ನಿಮ್ ಮನೆ ಹತ್ರ ಕರಿಬಾರ್ದು ಅನ್ಕೊಂಡಿದ್ದೆ. ಬಿಡ್ತೀನ ತಡಿ. ನಮ್ ನೇತ್ರಿ ಬಾನು ಯಾಕಿರೋದು? ನೇತ್ರಿ ಬಾನುಗೆ ಹೇಳಿ ಕರ್ಕೊಂಬಂದ್ಬಿಟ್ಟು ನೀನು ಬಂದಿರೋ ನಾಟಕ ಮಾಡ್ಕೊಂಡ್ ಬಂದಿದ್ಯಲ್ಲ ನಮ್ಮ ಅತ್ತೆಗೆ ಏನೇನೋ ತಲೆಗೆ ಹಾಕ್ಬಿಟ್ಟು ಅದಕ್ಕೂ ಏನಾದ್ರೂ ಒಂದು ದಾರಿ ಹುಡುಕ್ತೀನಿ. ಬಿಡ್ತೀನಿ ಅನ್ಕೊಂಡಿದ್ಯಾ? ಬಿಡ್ತೀನಿ. ಮಾಡ್ತೀನಿ ಕಡೆ ತಡಿ ನಿನಗೆ. ಲೇ ಜಯ್ಯ, ನೀನ್ ಏನೇನ್ ಮನ್ಸಲ್ಲಿ ಬೈಕ್ ಕಡ್ತಿದ್ಯಾ, ಏನೇನ್ ಐಡಿಯಾ ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನ್ ಏನ್ ಐಡಿಯಾ ಹುಡ್ಕೊಂಡು ಏನೇ ಟ್ರಿಕ್ಸ್ ಮಾಡಿದ್ರು ನಾನು ಗೊತ್ತಲ್ಲ. ನಾನು ನಿಂಗೆ ನೀನೇನೇ ಐಡಿಯಾ ಹುಡುಕಿ ಆ ಬಾನು ಆ ನೇತ್ರಿಗೆ ಏನ್ ಹೇಳ್ಕೊಂಡ್ ಕರ್ಕೊಂಬಂದ್ರು ನೀವು 3 ಜನ ಸೇರ್ಕೊಂಡ್ಬಿಟ್ಟು ನನ್ನ ಮೇಲೆ ಅದೇನ್ ಐಡಿಯಾ ಹುಡುಕಿ ಹೆಂಗಾದ್ರೂ ಅಯ್ಯ ಅನಿಸ್ಬೇಕಂದ್ರು ನಾನು ಬಿಡಲ್ಲ ಕಣೆ. ನೋಡು ಇವಾಗ ನನಗೆ ನೀನ್ ಗಂಡಂಗೆ ತೋಟದ ಹತ್ರ ಎಲ್ಲ ಹೋಗಿ ನೋಡಕ್ ಬಾರ್ದು ಅಂತ ಮಾಡಿದ್ದೆ. ನಾನು ಇವಾಗ ಸೀದಾ ನಿಮ್ಮ ಮನೆ ಹತ್ರನೇ ಬಂದು ನೋಡಕ್ ಮಾಡ್ಕೊಂಡ್ಬಿಟ್ಟೆ. ಹೆಂಗೆ ನಾನು ನಿಂಗೆ ಸಾಮಾನ್ಯ ನಿಂಗೆ ಅನ್ಕೋಬೇಡ ನನಗೆ. ಇನ್ನು ಮುಂದೆ ಐತೆ ನಿನ್ ತಡಿ ನಿನಗೆ. ಆ ನೇತ್ರಿ ಬಾನು ಮಾತು ಕೇಳ್ಕೊಂಡ್ಬಿಟ್ಟು ನನಗೆ ಅಯ್ಯ ಅನಿಸ್ತೀರಾ? ನನಗೂ ನಮ್ ರಂಗಂಗೂ ಇನ್ನು ಮಾಡ್ತೀನಿ ತಡಿಯ ನಿನಗೆ. ನೋಡಪ್ಪ ರಂಗಣ್ಣ, ನೋಡು ಇವಾಗ್ಲೇ ಹೇಳ್ತಿದ್ದೀನಿ,
ಮತ್ತೆ ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಔಷಧಿ ಎಲ್ಲ ಕರೆಕ್ಟ್ ಆಗಿ ಹಚ್ಚಿಸ್ಕೊಂತೀಯಾ ಅಂತ ಹೇಳಿದ್ರೆ ಮಾತ್ರ ನಾನು ಔಷಧಿ ಕೊಡ್ತೀನಿ. ಇಲ್ಲ ಅಂದ್ರೆ ಸುಮ್ಕೆ ಮತ್ತೆ ಸಾಕಜ್ಜಿ ಇಲ್ಲಿ ಸಾಕಜ್ಜಿಗೂ ಹೇಳೋಗ್ಬಿಡ್ತೀನಿ. ಆಮೇಕಿಂದ ನೀನು ಓಡಾಡೋದು ವಾಸಿ ಆದ್ಮೇಲೆ ಒಂದ್ ದಿವಸ 2 ದಿವಸ ಔಷಧಿ ಎಲ್ಲ ಹಚ್ಚಾದ್ಮೇಲೆ ನೀನು ಆಕ್ಷನ್ ಎಲ್ಲ ಮಾಡ್ತೀಯ ಕೈ ಕಾಲೆಲ್ಲ. ಆಮೇಲೆ ವಾಸಿ ಆದ್ಮೇಲೆ ಸುಮ್ನೆ ಓಡಾಡ್ಬಿಟ್ಟು ತಿರ್ಗಾ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನಾನ್ ಜವಾಬ್ದಾರಿ ಇಲ್ಲಲ್ಲಪ್ಪ. ಇನ್ನು 1 ವಾರ 15 ದಿವಸ ನೀನು ಎದಳಂಗೆ ಇಲ್ಲ. ಹಂಗೇನಾದ್ರು ಕಂಡೀಷನ್ ಆಗಿದ್ರೆ ಮಾತ್ರ ಒಪ್ಕೊಂತೀನಿ. ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ, ನಿನ್ ಪಾಡಿಗೆ ನೀನು ಇದು ಬಿಡಪ್ಪ. ನೀನ್ ಯಾರ ಹತ್ರ ತೋರಿಸ್ಕೊಂಡು ವಾಸಿ ಆಗ್ತೀಯೋ ಅವ್ರ ಹತ್ರ ವಾಸಿ ಮಾಡಿಸ್ಕೊಳ್ಳಿ, ಸರಿನಾ? ನಿಂಗಮ್ಮ ಹಂಗೆಲ್ಲ ಮಾಡಿಗಿಡಿಯ ಮತ್ತೆ ನೀನು. ನಮ್ಮಮ್ಮ ಹೇಳಾಯ್ತಾನೆ ನಿನಗೆ. ನಮ್ಮಮ್ಮ ಹೆಂಗೆ ಹೇಳ್ತೀನೋ ಹಂಗೆ ನಾನು ಮಾತು ಕೇಳ್ತೀನಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಮಾತು ಕೇಳ್ತೀನಿ. ನಾನು ಎಲ್ಲೂ ಓಡಾಡಲ್ಲ, ಏನು ಕೆಲಸ ಮಾಡಲ್ಲ. ಕೈ ಕಾಲು ಏನು ಅಲ್ಲಾಡ್ಸಲ್ಲ. ಹೆಂಗೆ ಮಲ್ಕೊಂಡಿರ್ತೀನೋ ಹಂಗೆ ಮಲ್ಕೊಂಡಿರ್ತೀನಿ. ಪಾಪ ನನ್ನ ಜಯ್ಯಿ ಅವಳೇ ಊಟ ಮಾಡಿಸ್ತಾಳೆ, ಅವಳೇ ತಿಂಡಿ ಮಾಡಿಸ್ತಾಳೆ, ಎಲ್ಲ ಅವಳೇ ನೋಡ್ಕೊಳ್ತಾಳೆ. ಗೊತ್ತಾ ನನಗೆ, ನಾನು ಎದಳದೇ ಇಲ್ಲ. ಕಣಪ್ಪ ಆಯ್ತು, ಹಂಗೆ ಇರ್ಬೇಕು ಅಷ್ಟೇ. ಜಾಸ್ತಿ ಏನಾದ್ರು ಓಡಾಡದೆ ಅಂದ್ರೆ ನೋಡು ಆ ಕಡೆ ಈ ಕಡೆ ಓಡಾಡೋದು ಮಾಡ್ಬಿಟ್ಟೆ ಅಂದ್ರೆ ಮತ್ತೆ ನೀನ್ ಸೊಂಟ ತಿರ್ಗಾ ಏನಾದ್ರು ಹಂಗೆ ಆಗ್ಬಿಟ್ರೆ ನಾನು ಹೊಣೆ ಆಗಲ್ಲ. ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ, ನೀನು ನಿನ್ ಜೈಗೆ ಇಬ್ರು ಮನ್ಸಲ್ಲೇ ತಿಳ್ಕೊಂಡ್ಬಿಟ್ರಿ ನಾನು ಹೇಳೋದು. ಮತ್ತೆ ನನ್ಗೆ ಅಮ್ಮಿಗಿಂತ ದೂರಂಗಿಲ್ಲ ಅಷ್ಟೇ. ಸರಿ.